ಅರವಿಂದ್ ಏನಂತಂದ್ರೆ ಇದೆಲ್ಲಕ್ಕಿಂತ ಮುಂಚೆ ಇವ್ರು ಯಾರೋ ವಿದೇಶಿ ವಿದ್ಯಾರ್ಥಿಗಳಲ್ಲ, ಇವರು ಭಾರತೀಯ ಪೌರತ್ವವನ್ನು ಪಡೆದಿರ್ತಕ್ಕಂಥ ಇರಾನಿ ಸಮುದಾಯದ ವಿದ್ಯಾರ್ಥಿಗಳು. ಇವರು ಕಳೆದ 5 ದಿನಗಳ ಹಿಂದೆ ಕಂಪ್ಯೂಟರ್ ಕ್ಲಾಸ್ಗೆ ಹೋಗಿರ್ತಾರೆ. ಆ ಒಂದು ಸಂದರ್ಭದಲ್ಲಿ ಇದ್ದಕ್ಕಿದ್ದಂತೆ ಆ ಒಂದು ಸ್ಥಳಕ್ಕೆ ತನ್ನ ಜೀಪ್ ನಲ್ಲಿ ಬಂದಿರತಕ್ಕಂತ ಏನು PSI ಪೂಜಾರಿ ಏನಿದ್ದಾರೆ, ಪರಶುರಾಮ್ ಪೂಜಾರಿ ಅವರನ್ನ ಇದ್ದಕ್ಕಿದ್ದ ಅಂತೆ ಅಲ್ಲಿಂದ ಅವ್ರನ್ನ ಎತ್ತಿಕೊಂಡು ಅಜ್ಞಾತ ಸ್ಥಳಕ್ಕೆ ಕರೆದೊಯ್ದಿದ್ರು. ಆ ಏನು ನಗರದ ಹೊರವಲಯದಲ್ಲಿರ್ತಕ್ಕಂಥ ರಾಖಿ ಪಾರ್ಕ್ ಮತ್ತು ಆ ವಿದ್ಯಾರ್ಥಿಗಳನ್ನ ಬೇರೆ ಬೇರೆ ಕಡೆ ಜಾಗದಲ್ಲಿಟ್ಟು ಅವ್ರ ಮೇಲೆ ಹಲ್ಲೆಯನ್ನು ಕೂಡ PSI ಮಾಡಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಅವರ ಪೋಷಕರು ತಮ್ಮ ಮಕ್ಕಳನ್ನ ಯಾರೋ ಅಪಹರಿಸಿದ್ದಾರೆ ಅಂತ ಹೇಳಿ ಇದೇ ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ಅನ್ನ ಕೊಡೋದಕ್ಕೆ ಬಂದಿದ್ದಾರೆ. ಆದ್ರೆ ಪೊಲೀಸರು ಕಂಪ್ಲೇಂಟ್ ಅನ್ನ ಸ್ವೀಕಾರ ಮಾಡಿ ತೆಗೆದುಕೊಂಡಿಲ್ಲ. ನಂತರ ಗೊತ್ತಾಗಿದೆ ಇದು ಪೊಲೀಸರೇ ತಮ್ಮ ಮಕ್ಕಳನ್ನ ಅಕ್ರಮವಾಗಿ ಬಂಧನದಲ್ಲಿ ಇಟ್ಟಿದ್ದಾರೆ ಅಂತಕ್ಕಂಥ ಮಾಹಿತಿ ಗೊತ್ತಾಗುತ್ತಿದ್ದಂತೆ ಇರಾನಿ ಸಮುದಾಯದ ಏನು ಮಹಿಳೆಯರು ಏನಿದ್ದಾರೆ ಅವರೆಲ್ಲರೂ ಸೇರಿ ವಿಜಯಗಿರಿ ಠಾಣೆಯ ಮುಂದೆ ಜಮಾಯಿಸಿ ಗಲಾಟೆಯನ್ನ ಮಾಡಿದ್ರು. ಈ ಗಲಾಟೆಯಿಂದ ಕೊಂಚ ಪೊಲೀಸರಲ್ಲಿ ಸಾಕಷ್ಟು ಪೊಲೀಸರು ಕೂಡ ತಬ್ಬಿಬ್ಬಾದ್ರು. ಈ ಗಲಾಟೆಯ ನಂತರ ಆ ಇಬ್ಬರು ವಿದ್ಯಾರ್ಥಿಗಳಲ್ಲಿ ಈತ ಏನ್ ತನ್ವೀರ್ ಅಂತೇಳಿ ಈಗಿನ ಬಿಡುಗಡೆ ಆಗಿದ್ದಾನೆ. ಈ ತನ್ವೀರ್ ಆತ ಅಪ್ರಾಪ್ತನಾಗಿದ್ದಾನೆ, 17 ವರ್ಷದ ವಿದ್ಯಾರ್ಥಿ ಆತ. ಇನ್ನೊಬ್ಬ ಇಂಜಮಾಮ್ ಅಂತಕ್ಕಂಥ 21 ವರ್ಷದ ವಿದ್ಯಾರ್ಥಿಯನ್ನ ಒಂದು ಸರಗಳ್ಳತನ ಪ್ರಕರಣದಲ್ಲಿ ಅರೆಸ್ಟ್ ಮಾಡಿ ಅವ್ರನ್ನ ಜೈಲಿಗೆ ಹಾಕಲಾಗಿದೆ. ಒಟ್ಟಾರೆ ಏನು ಅಂತಂದ್ರೆ ಇಲ್ಲಿ ಪೊಲೀಸರು ಕಳ್ಳತನದ ಆರೋಪಿಗಳನ್ನ ಅಕ್ರಮದಲ್ಲಿ ಬಂಧನದಲ್ಲಿ ಇಟ್ಟಿರೋದು ಇದು ಕಾನೂನು ಬಾಹಿರ. ಮತ್ತೊಂದು ಏನಂತಂದ್ರೆ ಈ ಒಂದು ಅಕ್ರಮ ಅಂದ್ರೆ ಅವ್ರ ಕಳ್ಳತನದ ಆರೋಪದ ಮೇಲೆ ಅವರಿಂದ ಬ್ಲಾಕ್ ಮೇಲ್ ಮಾಡೋದು ಕೂಡ ಅಕ್ರಮವಾಗಿರ್ತಕ್ಕಂಥದ್ದು ಅಂತಕ್ಕಂಥದ್ದು. ಥ್ಯಾಂಕ್ ಯು ತಮ್ಮ ಮಾಹಿತಿಗಾಗಿ. ಇದು ಭವಾನಿ ಅಂತ ಅಂದ್ಬಿಟ್ಟು ಈ ತನ್ವೀರ್ ಸಂಬಂಧಿ, ಹಲ್ಲೆಗೊಳಗಾದ ತನ್ವೀರ್ ಸಂಬಂಧಿ ಸಂಪರ್ಕದಲ್ಲಿದ್ದಾರೆ. ಭವಾನಿ, ಓಕೆ, ಇದಾದ ನಂತರ ನೀವು ಈ SI ಪರಶುರಾಮ್ ಪೂಜಾರಿ ಮೇಲೆ ಯಾರಾದ್ರು ಮೇಲಧಿಕಾರಿಗಳಿಗೆ ಏನಾದ್ರು ಕಂಪ್ಲೇಂಟ್ ಕೊಟ್ಟಿದ್ದೀರಾ ಇಲ್ವಾ? ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಯಾರ ಹತ್ರ ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಯಾರ ಹತ್ರ ಎಲ್ಲ ಕಡೆ ಕೊಟ್ಟಿದ್ದೀವಿ ನಾವು. ವಿದ್ಯಾರ್ಥಿ ಪೊಲೀಸ್ ಸ್ಟೇಷನ್ದಾಗ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಅವ್ರು ನಾನು ಕಂಪ್ಲೇಂಟ್ ತಗೊಳಕ್ ಕೇಳಿಲ್ಲ. 4-5 ದಿವಸದಿಂದ ನಮ್ 2 ಹುಡುಗರನ್ನ ಮುಚ್ಚಿಟ್ಕೊಂಡು ಹೊರದು ಬಡದು ಸ್ಟೇಟಿಂಗ್ ಕಬೂಲ್ ಮಾಡಿಸಿ ರೊಕ್ಕ ಬೇಡ್ತಾ ಇದೆ. 15 ತೊಲ ಬಂಗಾರ ಕೊಡಿ ಅಂತ ಹೇಳ್ತಾ ಇದ್ದಾರೆ. 15 ತೊಲ ಬಂಗಾರ ಕೊಡಿ ಅಂತ ನಮ್ಮ ಹುಡುಗರು ಹೆದರಿಕೆ ಆಗಿ ಕಬೂಲ್ ಮಾಡ್ಬೇಕಾರೆ. ಅದಕ್ಕೆ ಸರ ಈಗ ನಾವು ಇದ್ದಿದ್ದ ಹೇಳ್ತೀವಿ ಸರ್. ಈಗ ನಮ್ ಮುಡಿಯಾಗ ಬಂದು ಫೋಟೋ ತಗೋದು ಅದು ತಗೋದು ಇದು ಮಾಡ್ತಾರ್ರಿ. ಮತ್ತು ಕಂಪ್ಯೂಟರ್ ಕ್ಲಾಸ್ಗೆ ನಮ್ ಹುಡುಗರು ಹೋಗಿದ್ರೆ ಅದೇನು ಅಟ್ಯಾಕ್ ಮಾಡಿ ತಗೊಂಡು ಹೋಗ್ಬಿಟ್ಟಾರೆ, ಮುಚ್ಚಿರ್ತಾ ಇದ್ರೆ ಹುಡುಗರ್ಗೆ. ಆಯ್ತು ಸರ್. ಹಾಗಲ್ಲ ಭವಾನಿ, ಇವಾಗ ನೀವು ಕಂಪ್ಲೇಂಟ್ ಕೊಟ್ಟಿದ್ದೀರಾ, ಕಂಪ್ಲೇಂಟ್ ತಗೋತಾ ಇಲ್ಲ ಅಂತ ಕೂಡ ತಗೋತಾ ಇಲ್ಲ. ಕಂಪ್ಲೇಂಟ್ ನಾವು ಸ್ಟ್ರೈಕ್ ಮಾಡ್ತಾ ಇದ್ದೀವಿ, ರೋಡ್ ಮುಂದೆ ಎಲ್ಲ ಕುಂದಿರ್ತಾ ಇದ್ದೀವಿ. ಇಷ್ಟಕ್ಕೂ ನಿಮ್ಮ ತನ್ವೀರ್ ಮತ್ತೆ ಇಂಜಮಾಮ್ ಮಾಡಿರೋ ತಪ್ಪೇನು ಅಂತ? ಏನ್ ತಪ್ಪಿಲ್ಲ. ಕಂಪ್ಯೂಟರ್ ಕ್ಲಾಸ್ ಹೋಗ್ತಾ ಇರೋದು ಹುಡುಗರು 2 ಸ್ಟೂಡೆಂಟ್ ರೀ. ಓಕೆ ಭವಾನಿ, ಥ್ಯಾಂಕ್ ಯು ನಮ್ಮ ಎಲ್ಲ ಮಾಹಿತಿಗಾಗಿ. ಸೊ ಇದು ಹಗಲು ದರೋಡೆ ಅಂದ್ರೆ ತಪ್ಪಾಗಲಾರದು. ಏನು ತಪ್ಪನೇ ಮಾಡಿಲ್ಲದೆ ಇರತಕ್ಕಂಥ ಇಬ್ಬರನ್ನ ಕರ್ಕೊಂಡು ಹೋಗಿ ಅಜ್ಞಾತ ಸ್ಥಳದಲ್ಲಿ ಇಟ್ಟು 8 ತೊಲೆ ಬಂಗಾರ ಕೊಡಿ ಬಿಡ್ತೀನಿ ಅಂತಂದ್ರೆ ಇವರು ಭಿಕ್ಷುಕರಿಗಿಂತ ಕಡೆ. ಭಿಕ್ಷುಕರಾದ್ರೂ ಪಾಪ ಪಬ್ಲಿಕ್ ಪ್ಲೇಸಸ್ ನಲ್ಲಿ ದುಡ್ಡನ್ನ ಬೇಡಿ ತಿಂತಾರೆ. ಅದು ಬಿಟ್ಟು ಸಾರ್ವಜನಿಕರು ಸುಮ್ಮನೆ ಇರ್ತಕ್ಕಂಥವ್ರನ್ನ ಕರ್ಕೊಂಡು ಹೋಗಿ ಇವ್ರು ಇದು ನೋಡ್ತಾ ಇದ್ರೆ ಇವರೇನು ಆರಕ್ಷಕರ ಅಥವಾ ಜನಭಕ್ಷಕರ ಅಂತ ಗೊತ್ತಾಗ್ತಾ ಇದೆ. ಶೇಮ್ ಆಗುತ್ತೆ ಪೊಲೀಸ್ ಇಲಾಖೆ. ಇಷ್ಟು ಇವತ್ತಿನ ಪ್ರಮುಖ ಸುದ್ದಿ.